ಹಲೋ ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಮಾದೇವ್ ಮುಂಜೆ. ನಾನು ಇವತ್ತು ಇಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಜಮಖಂಡಿ ತಾಲೂಕು ನಾವು ಪ್ರಾಪರಾಗಿ ಚಿಕ್ಕಲ್ಗಿ ಗ್ರಾಮದಾಗ ಇದೀವಿ. ಇಲ್ಲಿ ಚಿಕ್ಕಲ್ಗಿ ಗ್ರಾಮದಾಗ ನಮ್ಮ ಯುವಾಮಾರ್ಟ್ ಕಂಪ್ನಿಯ ಒಂದು ವಿಷಮುಕ್ತ ಭೂಮಿ ರೋಗಮುಕ್ತ ಭಾರ ಅನ್ನೋ ಒಂದು ಪ್ರಾಜೆಕ್ಟಲ್ಲಿ ನಾವು ಕೂಡ ವರ್ಕ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಇಲ್ಲಿ ನಮ್ಮ ಯುವಾಮಾರ್ಟ್ ಕಂಪ್ನಿಯ ವಿವಾ ಕಿಸಾನ್ ಬ್ರ್ಯಾಂಡ್ ಆದಂಥ ನಮ್ಮ ವಿವಾ ಕಿಸಾನ್ ಪ್ರಾಡಕ್ಟನ್ನು ಇಲ್ಲಿ ಒಬ್ಬ ರೈತರಿಗೆ ನಾವು ದ್ರಾಕ್ಷಿ ಪ್ಲಾಟಿಗೆ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಅವ್ರಿಗೆ ಕೇಳೋಣ ಯಾವ ರೀತಿ ರಿಸಲ್ಟ್ ಬಂದಿದೆ ಮತ್ತು ಅವರಿಗೆ ಎಷ್ಟು ಖರ್ಚಾಗಿದೆ ಅದನ್ನು ಕೂಡ ಎಲ್ಲ ರೀತಿಯಿಂದ ಕೇಳೋಣ. ನಾವು ಇಲ್ಲಿ ರೈತರು ಕೂಡ ಅದಾರ, ಅವ್ರಿಗೆ ಮಾತಾಡ್ಸೋಣ. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ರೀ? ಅಜಿತ್ ಅಂತ. ಅಜಿತ್. ನಿಮ್ಮ ಅಡ್ಡ ಹೆಸರು ರೀ? ಪರಮಗೊಂಡ್. ಪರಮಗೊಂಡ್. ಯಾವ ಊರದಾಗದೀವಿ ರೀ ನಾವೀಗ? ನಾವು ಚಿಕ್ಕಲ್ಗಿದಾಗದೀವಿ. ಬರೋರಿ. ಓಕೆ, ನಿಮ್ದು ಈಗ ಟೋಟಲ್ ಎಷ್ಟು ಐತ್ರಿ ಅದು ದ್ರಾಕ್ಷಿ? 1 ಎಕರೆ ಐತಿ. ಓಕೆ, ಈಗ ಸ್ಟಾರ್ಟಿಂಗಿಂದ ನಾವು ಬೇಸಿಗೆಯಿಂದ ನಿಮಗೆ ಪ್ರಾಡಕ್ಟ್ ಕೊಡತ್ತೀವಿ, ಬರೋಬರ್ರಿ? ಹಾ, ನಿಮಗೆ ಏನು ಅನಿಸ್ತು ಅಂದ್ರೆ ನಮ್ಮ ಪ್ರಾಡಕ್ಟ್ ಮುಂಚೆ ನೀವು ಗೊಬ್ಬರ ಹಾಕಿ ಯೂಸ್ ಮಾಡ್ತಾ ಇದ್ರಿ, ಬಟ್ ಇವಾಗ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡತ್ತೀರಿ, ಏನು ಅನಿಸ್ತೈತಿ? ಚಲೋ ಐತ್ಲಾ? ಅದೇ ರೀತಿ ಈಗ ನೀವು ಏನು ಇದಕ್ಕೆ ಗೊಬ್ಬರ ಎಷ್ಟು ಹಾಕಿರಿ? ಗೊಬ್ಬರ ಏನು ಭಾಳ ಹಾಕಿ ಅಲ್ರಿ. ಹಾ, ನಿಮ್ಮ ಪ್ರಾಡಕ್ಟ್ನ ಬಿಟ್ಟಿದ್ವಿ, ಬರೀ ನಮ್ಮ ಪ್ರಾಡಕ್ಟ್ ಅಷ್ಟೇ ಯೂಸ್ ಮಾಡಿರಿ. ಬೇಸಿಗೆ ಒಳಗಡೆ ಆಲ್ರೆಡಿ ಒಂದು 2 ಸರ್ತಿ ಯೂಸ್ ಮಾಡಿದಾರ, ಮತ್ತು ಈಗ ಕಾಯಿ ಚಟ್ನಿ ಆದ್ಮೇಲೆ ಒಂದು 3 ಸರ್ತಿ ಬಿಟ್ರಿ? 2 ಸರ್ತಿ ಬಿಟ್ಟಿರಿ. ಓಕೆ, ಒಂದಂದ್ರೆ ಇನ್ನ ಅವ್ರು ಬಿಡಬೇಕಾಗಿತ್ತು, ಬಟ್ ಬಿಟ್ಟಿಲ್ಲ. ಆದ್ರೂ ಕೂಡ ಇವತ್ತು ನೋಡ್ಬೋದು, ನೀವು ಇಲ್ಲಿ ನೋಡ್ಬೋದು ಯಾವ್ದು ರೀತಿ ಎಲ್ಲ ಗೊನೆ ಅದಾವ. ಇಲ್ಲಿ ನೋಡ್ರಿ, ಈಗ ಗೊನೆ ಸೈಜ್ ಕೂಡ ನೋಡ್ಬೋದು ನೀವು, ಯಾವ ರೀತಿ ಗೊನೆ ಸೈಜ್ ಆಗಿದೆ ಮತ್ತು ಕಾಳು ಸೈಜ್ ಆಗಿರ್ಬೋದು, ಪ್ರತಿಯೊಂದು. ಇಲ್ಲಿ ಮಾಲ್ ಎಷ್ಟಿದೆ ನೋಡ್ಬೋದು ನೀವು. ಇದು ಒಂದು ಸೈಡ್ ಮಾಲ್ ಇದೆ. ಇಲ್ಲಿ ತೋರಿಸ್ರಿ ಸರ್, ಸ್ವಲ್ಪ ರೈತರಿಗೆ ಗೊತ್ತಾಗ್ಲಿ. ಏನಂದ್ರೆ ಇದು ಯಾವುದೇ ರೀತಿ ರಾಸಾಯನಿಕ ಗೊಬ್ಬರ, ಒಂದು ಕಾಳು ಕೂಡ ಗೊಬ್ಬರ ಯೂಸ್ ಮಾಡಿಲ್ಲ. ಟೋಟಲ್ 100% ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿ ಈ ಥರ ಇದು ಬೆಳೆ ಬಂದಿದೆ. ಈಗ ಬಾಜುದವ್ರದ್ದು ಕೂಡ ಪ್ಲಾಟ್ ಅದಾವ್ರಲ್ಲ, ನೀವು ಅವ್ರದ್ದು ನಿಮ್ಮದಕ್ಕೆ ಏನು ಡಿಫ್ರೆನ್ಸ್ ಐತಿ? ಮೆಸ್ತರಿ ಬೇರೆ ರೀ, ಅವರು ಎರಡು. ಹಾ, ಟೋಟಲ್ ನಿಮಗೆ ನಾ ಕನ್ಸಲ್ಟಿಂಗ್ ಅಂದ್ರೆ ಟೋಟಲ್ ನಾ ದ್ರಾಕ್ಷಿ ಪ್ರಾಡಕ್ಟ್ ಕನ್ಸಲ್ಟಿಂಗ್ ಕೂಡ ಮಾಡ್ತೀನಿ. ಇದು ಟೋಟಲ್ ನಮ್ಮ ಒಂದಂದ್ರೆ ಮ್ಯಾಗ ಸ್ಪ್ರೇ ಮಾಡೋದಾಗಿರ್ಬೋದು, ಕೆಳಗೆ ಬೆಡ್ಡಿಗೆ ಬಿಡೋದಾಗಿರ್ಬೋದು, ಎಲ್ಲ ರೀತಿಯಿಂದ 70% ಆರ್ಗ್ಯಾನಿಕ್ ಮಾಡಿದ್ದಾರೆ, 30% ಕೆಮಿಕಲ್ ಮಾಡಿದ್ದಾರೆ. ಟೋಟಲ್ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯಿಂದ. ಪ್ರತಿಯೊಬ್ಬ ರೈತರಿಗೆ ಅನಿಸುತ್ತೆ ನಮ್ಮ ಯುವಾಮಾರ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯೂಸ್ ಮಾಡಿದರೆ ಸೈಡ್ ಎಫೆಕ್ಟ್ ಏನು ಆಗ್ತೈತೇನ, ಬೆಳೆಗೇನ ಹಾನಿ ಆಗ್ತೈತೇನ, ಭೂಮಿಗೇನು ಸೈಡ್ ಎಫೆಕ್ಟ್ ಐತೇನ. ಇಲ್ಲಿ ಪ್ರತಿಯೊಬ್ಬರು ಕೂಡ ನೋಡ್ಬೋದು ಯಾವ ರೀತಿ ಪ್ಲಾಟ್ ಐತೆ ಅಂತೇಳಿ. ಇಲ್ಲಿ ಬಾಜುದು ಪ್ಲಾಟ್ ಕೂಡ ನಿಮಗೆ ತೋರಿಸ್ತೀವಿ ಯಾವ ರೀತಿ ಅಂತೇಳಿ ಐತೆ. ಅದೇ ರೀತಿ ಇಲ್ಲಿ ಟೋಟಲ್ ಯೂಸ್ ಮಾಡಿದಾರ, ಅವ್ರಿಗೆ ಏನು ಖುಷಿ ಅನಿಸ್ತೈತಿ. ವರ್ಷ ಈ ಥರ ಪ್ಲಾಟ್ ಇರ್ತೈತ್ರಿ ನಿಮ್ದು? ಏನು ಪ್ರಾಬ್ಲಮ್ ಆಗ್ತಿತ್ತು? ಏನ್ರಿ ಅದು ಹೂನು ಬಿಡ್ತಿದ್ರು, ಔಷಧ ಖರ್ಚು ಭಾಳ ಬರ್ತಿತ್ತು. ಈ ವರ್ಷನಾಗ ಖರ್ಚು ಕಡಿಮೆ ಆಗೈತಿ. ಓಕೆ, ಅದೇ ರೀತಿ ಇಲ್ಲಿ ನೋಡ್ಬೋದು ರೈತರು ಕೂಡ ಭಾಳ ಖುಷಿಯಾಗಿದ್ದಾರೆ. ಯಾಕಂದ್ರೆ ಅವರು ಫಸ್ಟ್ ಟೈಮ್ ಈ ಥರ ನಾವು ವಿಡಿಯೋ ಮಾಡತ್ತೀವಿ. ಅವ್ರಿಗೆ ಕೂಡ ಒಂದಂದ್ರೆ ಅವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ, ಬಟ್ ಆದ್ರೆ ಇಲ್ಲಿ ನೋಡ್ಬೋದು ಅವರಿಗೆ ಈ ಪ್ಲಾಟ್ ನೋಡಿ ಅವ್ರಿಗೆ ಭಾಳ ಖುಷಿ ಐತಿ. ಅದ್ರ ಜೊತೆಗೆ ಬೇರೆ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ನೀವು? ಬೇರೆ ರೈತರು ವಾಪರ್ಸರಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಹೌದ್ರಿ? ರಿಸಲ್ಟ್ 100%. ನೀವು ಮುಂಚೆ ಯೂಸ್ ಮಾಡೋದು ಮೊದಲು ನಿಮಗೆ ವಿಶ್ವಾಸ ಐತ್ರಿ ಈ ಪ್ರಾಡಕ್ಟ್ನಾಗ? ಇದ್ದಿದ್ದಿಲ್ಲ. ಬರೋಬರ್. ಒಂದಂದ್ರೆ ಪ್ರತಿಯೊಬ್ಬ ರೈತರು ನೋಡ್ಬೋದು, ಯಾಕಂದ್ರೆ ಅವ್ರಿಗೂ ಕೂಡ ಮುಂಚೆ ಯೂಸ್ ಮಾಡ್ಬೇಕಂದ್ರೆ ವಿಶ್ವಾಸ ಇರಲಿಲ್ಲ ನಮ್ಮ ಪ್ರಾಡಕ್ಟ್ ಮ್ಯಾಗ. ಬಟ್ ಆದ್ರೆ ಇವಾಗ ಯೂಸ್ ಮಾಡಿದ್ಮ್ಯಾಗ ಅವ್ರು ಒಂದು ಕಾಳು ಕೂಡ ಗೊಬ್ಬರ ಯೂಸ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಟೋಟಲ್ ಪ್ಲಾಟ್ ಯಾವ ರೀತಿ ಇದೆ. ಪ್ಲಾಟ್ ಎಲ್ಲ ತೋರಿಸ್ತಾರೆ ಸರ್ ಸ್ವಲ್ಪ ಅವ್ರಿಗೆ, ಎಲ್ಲ ರೈತರು ನೋಡಲಿ. ಇದು ಬಾಜು ಪ್ಲಾಟ್ ಕೂಡ ತೋರಿಸ್ತೀವಿ. ನೀವು ಇಲ್ಲಿ ಇವ್ರದ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದಂಥ ನಮ್ದು ಅಜಿತ್ ಸರ್ ಪ್ಲಾಟ್ ಇದೆ. ಅದ್ರ ಜೊತೆಗೆ ಈ ಕಡೆ ಅವ್ರ ಬ್ರದರ್ ಪ್ಲಾಟ್ ಐತಿದ ನೋಡ್ಬೋದು ನೀವು. ಇದು ಚಟ್ನಿ ಒಂದೇ ದಿವಸ ಆಗಿದೆ, ಇದು ಕೂಡ ಅವತ್ತಾಗೈತಿ. ಅಂದ್ರೆ ಬಣ್ಣ ಯಾವತ್ತು 2 ಒಂದೇ ದಿವಸ ಆಗೈತಲ್ಲ, 2 ಒಂದೇ ದಿವಸ ಆಗೈತಿ. ಬಟ್ ಆದ್ರೆ ಇಲ್ಲಿ ನೋಡ್ಬೋದು ನೀವು ಈ ಪ್ಲಾಟ್ ಯಾವ ರೀತಿ ಅಂದ್ರೆ ಗೊನೆ ಸೈಜ್ ಇಲ್ಲ, ಅದ್ರ ಜೊತೆಗೆ ಗೊನೆ ಜಾಸ್ತಿ ಬಿಟ್ಟಿಲ್ಲ. ಒಂದಂದ್ರೆ ಬೇಸಿಗೆಯಿಂದ ಇವರೆಲ್ಲ ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತಾರೆ, ನಮ್ದು ಆರ್ಗ್ಯಾನಿಕ್ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ರಿ ಪೂರ್ತಿ ಪ್ಲಾಟ್ ಸ್ವಲ್ಪ ಕೆಳಗಿಂದ ತೋರಿಸ್ತಿರ್ತದೆ.
ಪ್ರತಿಯೊಬ್ಬ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಒಂದಂದ್ರೆ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿರಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ ಇದರಲ್ಲಿ. ಅದ್ರ ಜೊತೆಗೆ ಒಂದಂದ್ರೆ ನಾವು ಕನ್ಸಲ್ಟಿಂಗ್ ಕೂಡ ಮಾಡ್ತೀವಿ ದ್ರಾಕ್ಷಿದ. ಟೋಟಲ್ ಸ್ಟಾರ್ಟಿಂಗ್ ಹಿಡಿದು ಹಾರ್ವೆಸ್ಟ್ ಆಗೋ ಮಟ್ಟ ನಿಮಗೆ ಎಲ್ಲ ರೀತಿಯಿಂದ ಕನ್ಸಲ್ಟಿಂಗ್ ಕೂಡ ಮಾಡಿ ಪ್ಲಾಟ್ ಹಿಡಿತೀವಿ. ಹಿಡಿದು ಎಲ್ಲ ರೀತಿಯಿಂದ ನಿಮ್ಗೆ ಒಳ್ಳೆ ಇಳುವರಿ ಆಗಿರ್ಬೋದು, ಖರ್ಚು ಕಡಿಮೆ ಮಾಡಿ ಒಳ್ಳೆ ರೀತಿಯಿಂದ ಈಗ ಯಾವ ರೀತಿ ಪ್ಲಾಟ್ ನೋಡತ್ತೀರಿ ಇದೇ ರೀತಿ ನಿಮ್ಗೆ ನಾವು ಪ್ಲಾಟ್ ಕೂಡ ಮೇಂಟೈನ್ ಮಾಡಿಕೊಡ್ತೀವಿ. ಪ್ರತಿಯೊಬ್ಬರು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಒಂದಂದ್ರೆ ನಾವು ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀವಿ. ಓಕೆ, ಜೈ ಹಿಂದ್, ಜೈ ಯುವ ಮಾತ್.